ಸುಪ್ರೀ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು 11ನೇ ಕಂತಿನ ಹಣ ಆಗಿರ್ಬೋದು, 12ನೇ ಕಂತಿನ ಹಣ ಆಗಿರ್ಬೋದು, ಈ ಎರಡೂ ಕಂತಿನ ಹಣ ಬರಬೇಕಂದ್ರೆ ನಾವು ಹೋಗಿ ಅಪ್ಡೇಟ್ ಮಾಡಿಸ್ಬೇಕಂತೆ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ತಮ್ಲೈನಲ್ಲಿ ಕೂಡ ನೋಡಿರ್ತೀರ, ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಕಡೆ ಹರಿದಾಡ್ತಿದೆ ಅಂತಾನೆ ಹೇಳ್ಬೋದು. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು 11ನೇ ಕಂತಿನ ಹಣ ಆಗಿರ್ಬೋದು, ಪೆಂಡಿಂಗ್ ಹಣ ಆಗಿರ್ಬೋದು, ನೆಕ್ಸ್ಟ್ ನಿಮಗೆ ಎಷ್ಟು ಕಂತಿನ ಹಣದವರೆಗೂ ನಿಮಗೆ ಕೊಡ್ತಾರೋ ಸರ್ಕಾರದಿಂದ 2,000 ರೂಪಾಯಿ ಹಣ ಏನು ಬರ್ತಿದೆ ಅದು ಬೇಕು ಅಂದರೆ ನೀವು ಅಪ್ಡೇಟ್ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಆಗಿರ್ಬೋದು ತುಂಬಾ ಕಡೆ ಹರಿದಾಡ್ತಿದೆ ಅಂತಾನೆ ಹೇಳ್ಬೋದು. ಸುಳ್ಳು ಸುದ್ದಿನ ನಿಜವಾಗ್ಲೂ ಅಪ್ಡೇಟ್ ಮಾಡಿಸ್ಬೇಕಾ? ಹಾಗಾದ್ರೆ ಯಾವ ತರ ಅಪ್ಡೇಟ್ ಮಾಡಿಸ್ಬೇಕು? ಅಪ್ಡೇಟ್ ಮಾಡಿಸ್ತಿದ್ರು ಕೂಡ ಆಗುತ್ತಾ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಮೊದಲಿಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಪೆಂಡಿಂಗ್ ಹಣ ಮತ್ತೆ 11ನೇ ಕಂತಿನ ಹಣ, 12ನೇ ಕಂತಿನ ಹಣ ಆಗಸ್ಟ್ 1ರಿಂದನೇ ಕೂಡ ಎಲ್ಲರೂ ಖಾತೆಗೂ ಜಮಾ ಆಗ್ತಿದೆ ಅಂತಾನೆ ಹೇಳ್ಬೋದು. ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರೆ. ಸೊ ಆಗಸ್ಟ್ 1ರಿಂದ ನಿಮ್ಮ ಖಾತೆಗೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲ ಜಿಲ್ಲೆಗಳಿಗೂ ಕೂಡ ಆಲ್ಮೋಸ್ಟ್ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ, ಚೆಕ್ ಮಾಡಿಸಿ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಹರಿರ್ತೀರಾ ಅವರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಯಾರಿಗೆಲ್ಲ ಬಂದಿದೆ ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಒಂದು ಹಣನೂ ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಅನ್ನಭಾಗ್ಯ ಹಣ ಯಾರಿಗೆಲ್ಲ ಬಂದಿದೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಒಂದು ಅನ್ನಭಾಗ್ಯ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ನೀವು ಒಂದು ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರೆ, ಅಂದರೆ ಅನ್ನಭಾಗ್ಯ ಯೋಜನೆ ಹಣ ಇವಾಗ ಆಲ್ರೆಡಿ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು, ಎಲ್ರಿಗೂ ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನೀವು ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿದ್ರೆ, ಯಾರಿಗೆಲ್ಲ ಬಂದಿಲ್ವೋ ಅವರು ಒಂದು ನಿಮ್ಮ ಒಂದು ಕಮೆಂಟನ್ನು ನೋಡಿ ನೆಕ್ಸ್ಟ್ ನಮಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಅನ್ಕೊಳ್ತಾರೆ, ಯಾಕೆ ಬಂದಿಲ್ಲ ಬರುತ್ತೆ, ನೆಕ್ಸ್ಟ್ ಬರೋದೇ ಇಲ್ವೇನೋ ಅಂತ ಹೇಳ್ಬಿಟ್ಟು ಸುಮಾರು ಜನ ಅನ್ಕೊಂಡಿರ್ತಾರೆ. ಸೊ ನಿಮ್ಮ ಒಂದು ಕಮೆಂಟನ್ನು ನೋಡಿ ಅವ್ರಿಗೂ ಕೂಡ ಸಮಾಧಾನ ಆಗುತ್ತೆ, ನೆಕ್ಸ್ಟ್ ನಮಗೂ ಕೂಡ ಬರುತ್ತೆ, ವೆಯ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಹೇಳೋದಾದ್ರೆ ಆಗಸ್ಟ್ 1ರಿಂದ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಒಂದು 11ನೇ ಕಂತಿನ ಹಣ ಮತ್ತೆ ಪೆಂಡಿಂಗ್ ಹಣ, ಅದ್ರ ಜೊತೆಗೆ 12ನೇ ಕಂತಿನ ಹಣ ಕೂಡ ಕೆಲವೊಬ್ಬರಿಗೆ 6,000, ಕೆಲವೊಬ್ಬರಿಗೆ 8,000 ಪೆಂಡಿಂಗ್ ಹಣನೂ ಸೇರಿಸಿ 11, 12ನೇ ಕಂತಿನ ಹಣನೂ ಸೇರಿಸಿ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಆಗಸ್ಟ್ 1 ಬೆಳ್ಳಂಬೆಳಿಗ್ಗೆ ಎಲ್ಲರ ಖಾತೆಗೂ ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಸರ್ಕಾರದಿಂದನೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ನೀವು ಕೂಡ ನ್ಯೂಸ್ ಚಾನಲಲ್ಲೂ ಕೂಡ ನೋಡೇ ಇರ್ತೀರಾ. ಅದ್ರ ಜೊತೆಗೆ ಈ ಒಂದು ಅಪ್ಡೇಟನ್ನು ಮಾಡಿಸ್ಬೇಕಾ ನಾವು, ಯಾರಿಗೆಲ್ಲ ಬಂದಿಲ್ಲ ಅವರೆಲ್ಲ ಅನ್ಕೊಂಡಿರ್ತಾರೆ. ಸೊ ಸುಮಾರು ಕಡೆ ಹರಿದಾಡ್ತಿದ್ದಾರೆ ಪಾಪ, ಅವ್ರಿಗೂ ಕೂಡ ಗೊತ್ತೇ ಇರಲ್ಲ. ಸೊ ಯಾವ ಥರ ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲದೆ ಇರೋರು ಯಾವುದೋ ಒಂದು ವಿಡಿಯೋನ ನೋಡ್ತಾರೆ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅವರು ಏನು ಮಾಡಿರ್ತಾರೆ, ಒಂದು ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಅದನ್ನು ತೊಗೊಂಡೋಗಿ CSC ಸೇವಾ ಕೇಂದ್ರ ಆಗಿರ್ಬೋದು, ಇನ್ನೊಂದು ಕಡೆ ಗ್ರಾಮವನ್ನ ಆಗಿರ್ಬೋದು, ಬೆಂಗಳೂರನ್ನ ಆಗಿರ್ಬೋದು, ಅಲ್ಲಿಗೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸ್ಬೇಕಂತೆ. ಅಪ್ಡೇಟ್ ಮಾಡಿಕೊಡಿ, ನಮಗೆ ಈ ಒಂದು 11ನೇ ಕಂತಿನ ಹಣ, 12ನೇ ಕಂತಿನ ಹಣ ಪೆಂಡಿಂಗ್ ಹಣ ಬರಬೇಕು ಅಂದರೆ ನಮಗೆ ನೆಕ್ಸ್ಟ್ ನಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಕಂತಿನವರೆಗೂ ಮುಂದುವರಿಯುತ್ತೋ ಅಷ್ಟು ಕಂತಿನ ಹಣ ನಮಗೆ ಬರಬೇಕು ಅಂದರೆ ಅಪ್ಡೇಟ್ ಮಾಡಿಸ್ಬೇಕಂತೆ. ಅಪ್ಡೇಟ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು 100 ರೂಪಾಯಿ ಆಗಿರ್ಬೋದು, 50 ರೂಪಾಯಿ ಆಗಿರ್ಬೋದು, ಅವರ ಒಂದು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ತೊಗೊಂಡೋಗಿ CSC ಸೇವಾ ಕೇಂದ್ರ ಆಗಿರ್ಬೋದು, ಗ್ರಾಮವನ್ನ ಆಗಿರ್ಬೋದು, ಯಾವ ಒಂದು ಕೇಂದ್ರ ನಿಮ್ಮ ಹತ್ತಿರದಲ್ಲಿರುತ್ತೋ ಅಲ್ಲಿಗೆ ಹೋಗಿ ಅಪ್ಡೇಟ್ ಮಾಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಚಾನಲಲ್ಲೂ ಕೂಡ ನೀವು ನೋಡೇ ಇರ್ತೀರಾ. ಕ್ಯೂ ನಿಂತ್ಕೋತಿದ್ದಾರಂತೆ. ಸೊ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕ್ಯೂ ನಿಂತ್ಕೋತಿದ್ದಾರಂತೆ. ಸೊ ಆಗಸ್ಟ್ 1ರಿಂದಾನೇ ಇಲ್ಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸಿಹಿ ಸುದ್ದಿ, ಗುಡ್ ನ್ಯೂಸನ್ನು ನೆನ್ನೆನೆ ಕೊಟ್ಟರು. ಆದರೆ ಇಲ್ಲಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿ ಅಪ್ಡೇಟ್ ಮಾಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಚಾನಲ್ಗಳು ಕೂಡ ನೀವು ನೋಡೇ ಇರ್ತೀರ. ಸೊ ಅಪ್ಡೇಟ್ ಮಾಡಿಸ್ಬೇಕಾ, ಸುಳ್ಳು ಸುದ್ದಿನ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಯಾವುದೇ ತರಹದ ಒಂದು ಅಪ್ಡೇಟ್ ಮಾಡಿಸೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಒಂದು ಸ್ಪಷ್ಟನೆ ಪ್ರಕಾರ ನಿಮಗೂ ಕೂಡ ಗೊತ್ತೇ ಇರುತ್ತೆ. ಗೊತ್ತಿಲ್ಲದೆ ಇರೋರು ಅಪ್ಡೇಟ್ ಮಾಡಿಸ್ಬಾರ್ದು ಅಂತಲೇ ಹೇಳ್ಬೋದು. ಯಾವುದೇ ತರಹದ ಒಂದು ಗೃಹಲಕ್ಷ್ಮಿ ಯೋಜನೆ ಎಷ್ಟು ವರ್ಷಗಳ ಕಾಲ ಬರುತ್ತೋ ಅಷ್ಟು ವರ್ಷಗಳ ಕಾಲ ನಿಮ್ಮ ಒಂದು ಖಾತೆಗೆ ಬರುತ್ತೆ. ಯಾವುದೇ ತರಹದ ಒಂದು ಅಪ್ಡೇಟ್ ಮಾಡಿಸೋ ಹಾಗಿಲ್ಲ. ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಯಾವುದೇ ತರಹದ ಒಂದು ಅಪ್ಡೇಟನ್ನು ಮಾಡಿಸೋ ಹಾಗಿಲ್ಲ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಹರಿರಲ್ಲ ಅವ್ರಿಗೆಲ್ಲ ಬರಲ್ಲ. ಸೊ ಅವ್ರಿಗೆಲ್ಲ ಬರಲ್ಲ, ಅರ್ಹರು ಯಾರಿರ್ತಾರೆ ಅವ್ರಿಗೆ ಬರುತ್ತೆ. ಅಪ್ಡೇಟ್ ಏನು ಮಾಡಿಸಂಗಿಲ್ಲ ಅಂತಲೇ ಹೇಳ್ಬೋದು.
ಅದ್ರ ಜೊತೆಗೆ ಅರ್ಜಿ ಸಲ್ಲಿಸೋದಾಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಒಂದು 12ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅರ್ಜಿ ಸಲ್ಲಿಸೋದಾಗಿರ್ಬೋದು, ಅಪ್ಡೇಟ್ ಮಾಡಿಸೋದಾಗಿರ್ಬೋದು, ಅದು ಯಾವುದು ಮಾಡೋ ಹಾಗಿಲ್ಲ. ಅಂದರೆ ನಿಮಗೆ ಮುಂಚೆಯಿಂದ ಯಾವ ಥರ ಬರ್ತಿತ್ತು ಗೃಹಲಕ್ಷ್ಮಿ ಹಣ ಅದೇ ಥರ ನೆಕ್ಸ್ಟು ಕೂಡ ಬರುತ್ತೆ. ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಹೇಳಿರೋ ಹಾಗೆ ನಿಮಗೂ ಕೂಡ ಗೊತ್ತಿರೋ ಹಾಗೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ, ಮುಂದುವರ್ಸ್ಕೊಂಡು ಹೋಗ್ತೀವಿ. ಇನ್ನೂ 5 ವರ್ಷಗಳ ಕಾಲ ಬಂದೇ ಬರುತ್ತೆ, ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದರೆ. ಸೊ ಆಗಸ್ಟ್ 1ರಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಹಂತವಾಗಿ ಎಲ್ರಿಗೂ ಖಾತೆಗೂ ಕೂಡ ಬರ್ತಿದೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ಯಾರು ಕೂಡ ಅಪ್ಡೇಟ್ ಮಾಡಿಸೋ ಅವಶ್ಯಕತೆನೇ ಇಲ್ಲ ಅಂತಲೇ ಹೇಳ್ಬೋದು. ಯಾವುದೇ ಥರದೊಂದು ಅರ್ಜಿ ಸಲ್ಲಿಸೋದಾಗಿರ್ಬೋದು, ಅಪ್ಡೇಟ್ ಮಾಡಿಸೋದಾಗಿರ್ಬೋದು, ದುಡ್ಡು ಕೊಟ್ಬಿಟ್ಟು ಅಪ್ಡೇಟ್ ಮಾಡಿಸೋದಾಗಿರ್ಬೋದು, ಯಾವುದೇ ಥರ ಒಂದು ಅಪ್ಡೇಟನ್ನು ಮಾಡಿಸ್ಬೇಡಿ ಅಂತಲೇ ಹೇಳ್ಬೋದು. ಸೊ ಕೆಲವೊಂದು ವಿಡಿಯೋಗಳು ಫೇಕ್ ಆಗಿರುತ್ತೆ ಅಂದರೆ ಸುಳ್ಳು ಸುದ್ದಿ ಅಂತಲೇ ಹೇಳ್ಬೋದು. ಕೆಲವೊಂದು ಕಡೆ ಸುಳ್ಳು ಸುದ್ದಿ, ಅದು ಯಾವುದೇ ತರಹದ ಒಂದು ಅಪ್ಡೇಟನ್ನು ಮಾಡಿಸ್ಬೇಡಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಡಿ.